ನಮಸ್ಕಾರ ಸ್ನೇಹಿತರೆ, IPLನಲ್ಲಿ ಸಾಕಷ್ಟು ರೂಲ್ಸ್ಗಳಿವೆ. ಆದರೆ ಎಲ್ಲವೂ ಕೂಡ ಜಾರಿಗೆ ಬರಲ್ಲ. ಅದರಲ್ಲಿ ಒಂದು ಸಾಲದ ರೂಲ್ಸ್. ಈ ಸಾಲದ ರೂಲ್ಸ್ನ ಸರಿಯಾಗಿ ಫಾಲೋ ಮಾಡಿದರೆ ಒಂದು ತಂಡದ ಆಟಗಾರ ಇನ್ನೊಂದು ತಂಡಕ್ಕೆ ಸಾಲದ ರೂಪದಲ್ಲಿ ಹೋಗ್ಬೋದು. ಈಗ ಚೆನ್ನೈ ಕೂಡ RCB ಆಟಗಾರನನ್ನು ಸಾಲದ ರೂಪದಲ್ಲಿ ಪಡೆಯೋಕೆ ಪ್ಲ್ಯಾನ್ ಮಾಡ್ತಾ ಇದೆ. ಹಾಗಿದ್ರೆ ಏನಿದು IPL ಸಾಲದ ರೂಲ್ಸ್, ಏನಿದರ ಪ್ರಯೋಜನ, ನಿಯಮ ಹೇಗಿರುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. IPL 2026ರ ಸೀಸನ್ ಪ್ರಾರಂಭವಾಗುವ ಮೊದಲೇ ಹಲವಾರು ಆಟಗಾರರು ಗಾಯದ ಕಾರಣದಿಂದಾಗಿ ಹೊರಗುಳಿದಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ ತಂಡ ಹೆಚ್ಚು ಪರಿಣಾಮ ಬೀರುವ ತಂಡಗಳಲ್ಲಿ ಒಂದಾಗಿದೆ. ಇಂಥ ತಂಡದಲ್ಲಿ 3 ಆಟಗಾರರು ಸಂಪೂರ್ಣವಾಗಿ ಹೊರಗುಳಿದಿದ್ದಾರೆ. ಆದರೆ MS ಧೋನಿ ಕೂಡ ಇನ್ನೂ ಕೂಡ ಸಂಪೂರ್ಣವಾಗಿ ಫಿಟ್ ಆಗಿಲ್ಲ. ಚೆನ್ನೈ ಜೊತೆಗೆ ಹಲವಾರು ಇತರ ಫ್ರಾಂಚೈಸಿಗಳು ಕೂಡ ಈ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದೆ, ಅದರ ವಿರುದ್ಧ ಹೋರಾಡ್ತಾ ಇದೆ, ಬದಲಿ ಆಟಗಾರರನ್ನು ಹುಡುಕ್ತಾ ಇವೆ. ಆದರೆ ಇದೆಲ್ಲದರ ನಡುವೆ ಅಶ್ವಿನ್ ಬದಲಿ ಆಟಗಾರರ ಬಗ್ಗೆ ವಿಶೇಷ ಸಲಹೆಯನ್ನು ನೀಡಿದ್ದಾರೆ. ಈ ಸಲಹೆ ಹಲವು ಚರ್ಚೆಯನ್ನು ಹುಟ್ಟಾಕಿದೆ. ಹಾಗಿದ್ರೆ ಏನಿದು ಸಲಹೆ ಅಂತ ನೋಡ್ತಾ ಹೋಗೋಣ. IPL 2026ರಿಂದ ಆಯುಷ್ ಮಾತ್ರೆ ಹೊರಗುಳಿದ ಸುದ್ದಿ ಹೊರಬಿದ್ದ, ಅಂದರೆ ಚೆನ್ನೈಯಿಂದ ಹೊರಗೆ ಗಾಯದ ಸಮಸ್ಯೆಯಿಂದ ಹೊರಗುಳಿತಾರೆ ಅಂದಾಗ ಅಶ್ವಿನ್ ಅವರು ಸಾಲದ ನಿಯಮವನ್ನು ನೆನಪಿಸಿದ್ದಾರೆ. ಅವರು ಇಬ್ಬರು ಆಟಗಾರರನ್ನು ಇಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ, ಅದನ್ನ ಹೇಳ್ತಾ ಹೋಗ್ತೀನಿ. ಅಶ್ವಿನ್ ತಮ್ಮ ಪೋಸ್ಟಲ್ಲಿ ತುಂಬ ಜನರು ಗಾಯಗೊಳ್ತಾ ಇದ್ದಾರೆ. 7ನೇ ಪಂದ್ಯದ ನಂತರ ಸಾಲದ ಅವಧಿ ತೆರೆಯುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ RCBಯು ಈ ಅದ್ಭುತ ಪ್ರತಿಭೆಯನ್ನು ಸಾಲದ ಮೇಲೆ ತೆಗೆದುಕೊಳ್ಳಬಹುದು, ಪ್ರತಿಭೆಗಳನ್ನು ಅಂತ ಹೇಳಿ ಬರೆದುಕೊಂಡಿದ್ದಾರೆ. ವಿಹಾನ್ ಮಲ್ಹೋತ್ರಾ ಅವರು ಇನ್ನೂ ಒಂದೇ ಒಂದು ಪಂದ್ಯವನ್ನು ಆಡಿಲ್ಲ, ಆದ್ದರಿಂದ ಅವರು ಸಂಭಾವ್ಯ ಆಯ್ಕೆ ಆಗಿದ್ದಾರೆ. ವಿಹಾನ್ ಅಲ್ದಿದ್ರೆ ಅಭಿಗ್ಯಾನ್ ಕುಂಡು ಕೂಡ ಉತ್ತಮ ಎಡಗೈ ಬ್ಯಾಟರ್ ಆಯ್ಕೆಯಾಗಿದ್ದು ಅವರನ್ನು ಭವಿಷ್ಯಕ್ಕಾಗಿ ಸಿದ್ಧಪಡಿಸಬಹುದು CSK ಅವರು ಅಂಥೇಳಿ ಅಶ್ವಿನ್ ಪೋಸ್ಟ್ ಮೂಲಕ ಒಂದು ಸಲಹೆಯನ್ನು ನೀಡಿದ್ದಾರೆ. ಇದು ಉಳಿದ ತಂಡಗಳು ಕೂಡ ಮಾಡ್ಬೋದು. IPLನಲ್ಲಿ ಒಂದು ತಂಡವು ಮತ್ತೊಂದು ತಂಡದ ಆಟಗಾರನನ್ನು ತಾತ್ಕಾಲಿಕವಾಗಿ ಪಡೆದುಕೊಳ್ಳುವ ವ್ಯವಸ್ಥೆಯನ್ನು ಇನ್ನು ಪ್ಲೇಯರ್ ಸಾಲ ಅಥವಾ ಪ್ಲೇಯರ್ ಲೋನ್ ಸಿಸ್ಟಮ್ ಅಥವಾ ಮಿಡ್ ಸೀಸನ್ ಟ್ರಾನ್ಸ್ಫರ್ ಅಂತ ಹೇಳಿ ಕರೆಯಲಾಗುತ್ತೆ. ನಾವು ಇದರಲ್ಲಿ ಏನೇನು ನಿಯಮ ಇದೆ ಅದನ್ನ ನೋಡ್ತಾ ಹೋಗೋಣ ಬನ್ನಿ. ಪ್ರಸ್ತುತ ಸೀಸನ್ನಲ್ಲಿ, ಈಗ ನಡೀತಾ ಇರುವ ಸೀಸನ್ನಲ್ಲಿ ಗರಿಷ್ಠ 2 ಪಂದ್ಯಗಳನ್ನು ಮಾತ್ರ ಆಡಿರುವ ಆಟಗಾರರು ಮಾತ್ರ ಲೋನ್ ಮೇಲೆ, ಅಂಥ ಆಟಗಾರನ ಮಾತ್ರ ಲೋನ್ ಮೇಲೆ ಪಡಿಬಹುದು. ಈ ಪ್ರಕ್ರಿಯೆ ಈ ಸೀಸನ್ನ 7ನೇ ಪಂದ್ಯದ ನಂತರ ಪ್ರಾರಂಭವಾಗಿ 34ನೇ ಪಂದ್ಯದವರೆಗೆ ತೆರೆದಿರುತ್ತೆ. ಈ ಒಂದು ಗ್ಯಾಪಲ್ಲಿ ಅಂಥ ಒಂದು ಈ ಪ್ರಕ್ರಿಯೆಯನ್ನು ನಡೆಸ್ಬೋದು. ಒಬ್ಬ ಆಟಗಾರನನ್ನು ಒಂದು ಸೀಸನ್ನಲ್ಲಿ ಕೇವಲ 1 ಬಾರಿ ಮಾತ್ರ ಲೋನ್ ಮೇಲೆ ನೀಡಬಹುದು. ಇನ್ನು ಆಟಗಾರನ ಒಪ್ಪಿಗೆ ಇಲ್ಲದೆ ಅವನನ್ನು ಲೋನ್ ಮೇಲೆ ಕಳಿಸೋಕೆ ಆಗಲ್ಲ. ಅವರ ಆಟಗಾರರ ಒಪ್ಪಿಗೆ ಕೂಡ ಇರಬೇಕು. ನಾನು ಹೋಗ್ತೀನಿ ಈ CSKಗೆ ಅಂಥೇಳಿ RCB ಈ ಒಂದು ಆಟಗಾರರು ಹೇಳಿದ್ರೆ ಹೋಗ್ಬೋದು. ನಾವು ಹೋಗಲ್ಲ ಅಂದರೆ ಕಳ್ಸೋಕ್ಕಾಗಲ್ಲ, ಇಲ್ಲ ಹೋಗಲೇಬೇಕು ಅಂತ ಹೇಳಿ ಹೇಳೋಕ್ಕಾಗಲ್ಲ. ಇನ್ನು ಆಟಗಾರನನ್ನು ಮೂಲ ತಂಡವು ಹರಾಜಿನಲ್ಲಿ ಖರೀದಿಸಿದ ಬೆಲೆಯನ್ನು ಮೂಲ ಫ್ರಾಂಚೈಸಿ ಪಾವತಿ ಮಾಡುತ್ತೆ. ಲೋನ್ ಮೇಲೆ ಪಡೆದ ತಂಡವು ಆಟಗಾರನಿಗೆ ಪಂದ್ಯದ ಶುಲ್ಕವನ್ನು ಪಾವತಿ ಮಾಡುತ್ತದೆ ಅಷ್ಟೇ. ಇನ್ನು ಲೋನ್ ಮೇಲೆ ಹೋದ ಆಟಗಾರನು ತಾನು ಮೂಲತಃ ಹೊಂದಿದ್ದ ತಂಡದ ವಿರುದ್ಧ ಆಡುವಂತಿಲ್ಲ. ಉದಾಹರಣೆಗೆ ಈಗ RCBಯಿಂದ ಹೋಗಿರ್ತಾನೆ CSKಗೆ. RCB ಮತ್ತು CSK ಪಂದ್ಯ ಇದ್ದಾಗ ಅವನು RCB ವಿರುದ್ಧ ಆಡಂಗಿಲ್ಲ. ಆ ಥರ ಒಂದು ರೂಲ್ಸ್ ಇದೆ. ಒಂದು ತಂಡವು ಒಂದು ಸೀಸನ್ನಲ್ಲಿ ಗರಿಷ್ಠ 2 ಆಟಗಾರನನ್ನು ಲೋನ್ ಮೇಲೆ ಪಡಿಬಹುದು ಅಥವಾ ನೀಡಬಹುದು. ಇಂಥ ಒಂದು ರೂಲ್ಸ್ಗಳನ್ನು ಈ ಒಂದು ನಿಯಮ ಹೊಂದಿದೆ. ಒಟ್ಟಿನಲ್ಲಿ IPLನಲ್ಲಿ ಸಾಕಷ್ಟು ನಿಯಮಗಳಿದ್ದು ಫ್ರಾಂಚೈಸಿಗಳು ಅದನ್ನು ಸರಿಯಾಗಿ ಬಳಸ್ಕೊಳ್ತಿಲ್ಲ ಅಂತಲೇ ಹೇಳ್ಬೋದು. ಕೆಲ ಫ್ರಾಂಚೈಸಿಗಳು ಇದರ ಲಾಭವನ್ನು ಪಡಿಬೋದು. CSK ಬಳಿ ಈ ಆಫರ್ ಇದ್ದು ಅದನ್ನು ಹೇಗೆ ಬಳಸಿಕೊಳ್ಳುತ್ತೆ, ಎಲ್ಲ ಫ್ರಾಂಚೈಸಿ ಬಳಿನೂ ಇದೆ. ಈಗ CSKಗೆ ಪ್ಲೇಯರ್ ಬೇಕಾಗಿದೆ, ಇದನ್ನು ಹೇಗೆ ಬಳಸ್ಕೊಳ್ಳುತ್ತೆ ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ಈ ರೂಲ್ಸನ್ನು ಫ್ರಾಂಚೈಸಿಗಳು ಬಳಸಬೇಕಾ ಬೇಡವಾ ಅನ್ನೋದನ್ನು ನೀವು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.